ಪಾರ್ಕಿಂಗ್. ಹೆಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನೆನ್ನೆ ನೋಡಿದ ಹಾಗೆ ನಾವು ದರ್ಶನ ಮಾಡಿದ್ದು ಮತ್ತೆ ಬುಕ್ ಮಾಡೋದು ರೂಮ್ಸ್ ಎಲ್ಲ ಅದ್ರ ಬಗ್ಗೆ ಹೇಳಿದ್ದೆ. ಇವತ್ತು ನಾವು ಸೆಕೆಂಡ್ ಡೇ ಇಲ್ಲಿ ರೀಚ್ ಆಗಿ ಸೆಕೆಂಡ್ ಡೇ. ನಾವು ಇವತ್ತು ಇಲ್ಲಿ ಹತ್ರ ಜ್ಯೋತಿರ್ಲಿಂಗ ಟೆಂಪಲ್ಸ್ ಇದೆ. ಇಲ್ಲೇ ಏನಂದ್ರೆ 3 ಜ್ಯೋತಿರ್ಲಿಂಗ ಇದೆ ಹತ್ತತ್ರ, ಅಂದ್ರೆ ಒಂದು 150 ಕಿಲೋಮೀಟರ್ಸ್ ಅಲ್ಲಿ ಕವರ್ ಮಾಡ್ಬೋದು. ಇಲ್ಲಿ ಬಂದಾಗ 3 ಜ್ಯೋತಿರ್ಲಿಂಗ ಟೆಂಪಲ್ಸ್ ಯಾವ್ದಂದ್ರೆ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಮತ್ತೆ ಭೀಮಾಶಂಕರ. ಸದ್ಯಕ್ಕೆ ಭೀಮಾಶಂಕರ ಜ್ಯೋತಿರ್ಲಿಂಗ ಕ್ಲೋಸ್ ಆಗಿದೆ, ರೆನೋವೇಷನ್ ನಡೀತಾ ಇದೆ. May 31 ತನಕ ಟೆಂಟೇಟಿವ್ ಡೇಟ್ ಆಗಿ ಕೊಟ್ಟಿದ್ದಾರೆ, ಕ್ಲೋಸ್ ಆಗಿರುತ್ತೆ ಅಂತ. ಸೊ ಅದು ಇರುತ್ತೆ ಅಂತ ನಾವು ಬುಕ್ ಮಾಡ್ಕೊಂಡ್ವಿ, ಬಟ್ ಒನ್ ಡೇ ಎಕ್ಸ್ಟೆಂಡ್ ಆಯಿತು, ಅದು ಇರಲಿಲ್ಲ. ಆ್ಯಂಡ್ ನಾವು ಕೃಷ್ಣೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಿಮಗೆ ಬೇಕಾದರೆ ನೆನೆ ಟೆಂಪೋದು ಹೇಳಿದ್ದೆ ನಾನು, ಟೆಂಪೋ ತೋರಿಸಿದ್ನಲ್ಲ ನೆನ್ಪಿಟ್ಕೊಳ್ಳಿ ಅಂತ. ಆ ಟೆಂಪೋಸಲ್ಲಿ ಶೇರಿಂಗಲ್ಲಿ ನಿಮಗೆ 300, 350 ಅಥವಾ 400 ಮ್ಯಾಕ್ಸಿಮಮ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಒಂದು ತ್ರಯಂಬಕೇಶ್ವರ ಆದರೆ ತ್ರಯಂಬಕೇಶ್ವರಿಂದ ನಾಶಿಕ್, ಮುಕ್ತಿಧಾಮ್, ಪಂಚವಟಿ ಅಂತ ಈ 3 ಪ್ಲೇಸಸ್ನ ಕವರ್ ಮಾಡಿಕೊಂಡು ತೋರಿಸ್ಕೊಂಡ್ಬರ್ತಾರೆ. ಪರ್ ಪರ್ಸನ್ 350, 400 ಮ್ಯಾಕ್ಸಿಮಮ್. ಬಟ್ ನಾವು ಜಾಸ್ತಿ ಜನ ಇರೋದ್ರಿಂದ ಟ್ರಾವೆಲ್ಸಿಂದ ಕಾರ್ ಬುಕ್ ಮಾಡ್ಕೊಂಡಿದ್ದೀವಿ, ಒಂದು 7 ಸೀಟರ್ ಕಾರು. ಅವರು ತ್ರಯಂಬಕೇಶ್ವರ್ ಮತ್ತು ಆ ಸೈಡ್ ಪ್ಯಾಕೇಜ್ಗೆ ಒಂದು 3000 ಹೇಳಿದ್ರು. ಆ್ಯಂಡ್ ಕೃಷ್ಣೇಶ್ವರ್, ಶನಿ ಶಿಂಗ್ನಾಪುರ್ ಆ ಸೈಡ್ ಪ್ಯಾಕೇಜ್ಗೆ 4500 ಹೇಳಿದ್ರು. ಸೊ 2 ಡೇಸ್ಗೆ 7500 ಅಂತ ಹೇಳಿದ್ರು 7 ಸೀಟರು. ಸೊ ಅದಕ್ಕೆ ಇದು ಬುಕ್ ಮಾಡ್ಕೊಂಡಿದ್ದೀವಿ. ಜಾಸ್ತಿ ಜನ ಇದ್ವಿ ಮತ್ತು ಎಲ್ಡರ್ಲಿ ಪೀಪಲ್ ಇದ್ವಲ್ಲ ಅಂತ. ಆ್ಯಂಡ್ ಅಷ್ಟೇ, ಎಲ್ಲೆಲ್ಲಿ ತೋರಿಸ್ತಾರೆ, ಯಾವ ಪ್ಲೇಸಸ್ ಕವರ್ ಮಾಡ್ತಾರೆ ಅಂತ ಇವತ್ತು ತೋರಿಸ್ತೀನಿ. ಇವತ್ತು ಕೃಷ್ಣೇಶ್ವರ ಹೋಗ್ತಾ ಇದ್ದೀವಿ, ನಾಳೆ ತ್ರಯಂಬಕೇಶ್ವರ ಹೋಗ್ತೀವಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಹೋಗುವ ಬನ್ನಿ. ರೂಮ್ ಕಡೆಯಿಂದ ಅಲ್ಲೇ ಇಲ್ಲಿ ಬಂದರೆ ಈ ಕಡೆ ಫುಡ್ ಪ್ಯಾಕೆಟ್ ಸಿಗುತ್ತೆ. ಬೆಳಗ್ಗೆ ಹೊತ್ತು ಮಾತ್ರ 7 o'clock ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ. 5 rupees ಅಷ್ಟೇ. ಇಲ್ಲಿ ಟೀನೂ ಅಷ್ಟೇ, ಇಲ್ಲೇ ಟೀ ಸಿಗುತ್ತೆ 2 rupees ಅಷ್ಟೇ. ಎಲ್ಲ ಇಲ್ಲಿ ಕಮ್ಮಿನೇ. ಆ್ಯಂಡ್ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡಿ, ಫುಡ್ ಪ್ಯಾಕೆಟ್ಗೆ ಆಗಲೇ ಎಷ್ಟು ಜನ ಲೈನ್ ಇದ್ದಾರೆ. 7:15 ಆಗಿದೆ. ಸೊ ಈಗ ಹೊರಡಬೇಕು. ನಾವು ಇಲ್ಲೇ ತೊಗೊಂಡೋಗೋಣ ಅಂದ್ಕೊಂಡ್ವಿ ಪಾರ್ಸಲ್, ಬಟ್ ಅಲ್ಲೇ ಎಲ್ಲರೂ ತಿನ್ಬೇಕನ್ಸುತ್ತೆ. ಅಲ್ಲಿ ಹೋಗೋಣ ಬನ್ನಿ, ಮೇನ್ ರೋಡ್ಗೆ ಹೋಗೋ ಬನ್ನಿ ಗೈಸ್. ಶನಿ ಸಿಂಗ್ನಾಪುರ್ ಫಸ್ಟ್ ಇದು. ಆ್ಯಂಡ್ ದೆನ್ ಇಲ್ಲಿಂದ ನೆಕ್ಸ್ಟು ಕೃಷ್ಣೇಶ್ವರ್ ಕರ್ಕೊಂಡು ಹೋಗ್ತಾರೆ. ಅದೇ ಛತ್ರಪತಿ ಸಂಭಾಜಿನಗರ್ಗೆ ಅಲ್ಲೇ ಇರೋದು. ಅಲ್ಲಿ ಕೃಷ್ಣೇಶ್ವರ್ ಮತ್ತೆ ಎಲ್ಲೋರ ಅಲ್ಲೇ ನಿಯರ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ, ಹೋಗ್ಬೋದು. ಇಲ್ಲಿ ಫಸ್ಟ್ ದರ್ಶನ ಮಾಡ್ಕೊಂಡು ಹೋಗೋಣ ಬನ್ನಿ. ಹೆವಿ ಬಿಸಿಲಿದೆ ಆಕ್ಚುಲಿ, ಸನ್ಸ್ಕ್ರೀನ್ ಮಸ್ಟ್ ಆಸ್ ಯೂಶುವಲ್. ಸೊ ಇಲ್ಲಿ ಹೋಗುವ ಬನ್ನಿ, ದರ್ಶನ ಮಾಡ್ಕೊಂಡು ಹೋಗೋಣ. ಇಲ್ಲಿ ಓಪನ್ ಏರಿಯಾ ಅಷ್ಟೇ, ಇಲ್ಲಿ ಯಾವ ಗರ್ಭಗುಡಿ ಏನೂ ಇಲ್ಲ. ಇಲ್ಲಿ ಪಾರ್ಕಿಂಗ್ ಏರಿಯಾ. ಇಲ್ಲೇನಷ್ಟು ಡೆವಲಪ್ಡ್ ಅಂತ ಕಾಣಿಸ್ತಿಲ್ಲ, ಡೆವಲಪ್ ಥರ ಹಾಗಾಗೆ ಇದೆ. ಅಷ್ಟೊಂದು ಕ್ಲೀನಿನೆಸ್ ಎಲ್ಲ ಮೇಂಟೈನ್ ಮಾಡಿಲ್ಲ. ಆ ಕಡೆ ಒಳಗಡೆ ಹೋಗಬೇಕು. ಸೊ ಇಲ್ಲಿ ಆಗಲೇ ಹೇಳ್ದಾಗೆ ಗರ್ಭಗುಡಿ ಏನೂ ಇಲ್ಲ, ಏನದು ಡೋರು ಕೂಡ ಇಲ್ಲ. ಹಾಗೆ ಓಪನ್ ಪ್ಲೇಸಲ್ಲಿ ಶನೇಶ್ವರ ಸ್ವಾಮಿದು ಒಂದು ಕಲ್ಲಿದೆ, ವಿಗ್ರಹನೂ ಅಲ್ಲ, ಕಲ್ಲು ಥರ ಇದೆ. ಅದಕ್ಕೆ ಇಲ್ಲಿ 2 ಟೈಪ್ಸ್ ಆಫ್ ದರ್ಶನ ಇದೆ. ಒಂದು ಪೇಡು, ಇನ್ನೊಂದು ಜನರಲಲ್ಲಿ ನೀವು ಏನಾದರೂ ಎಳ್ಳೆಣ್ಣೆ ಅಥವಾ ಆಯಿಲ್ ತೊಗೊಂಡೋದ್ರೆ ಮೆಷಿನ್ಗೆ ಹಾಕಬೇಕು. ಮೆಷಿನಿಂದ ಪೈಪಿಂದ ಕನೆಕ್ಟ್ ಆಗಿ ದೇವ್ರ ಮೇಲೆ ಬೀಳುತ್ತೆ. ಇನ್ನೊಂದು ಪೇಡ್ ಇದೆ, 500 rupees ಪರ್ ಪರ್ಸನ್ನು. ಅದು ನೀವೇ ಅಲ್ಲೋಗಿ ಮೇಲೆ ಹತ್ತೋಗಿ ದೇವ್ರ ಮೇಲೆ ಹಾಕ್ಬೋದು. ಈ ಥರ ಇದೆ. ಜನರಲಲ್ಲಿ ಹೋಗಿ 10 minutesಲ್ಲಿ ದರ್ಶನ ಆಗುತ್ತೆ. ಆ್ಯಂಡ್ ಪೈಪಲ್ಲಿ ಮಷೀನಲ್ಲಿ ಹಾಕಿದ್ರೆ ದೇವ್ರ ತಲೆ ಮೇಲೆಲ್ಲ ಹೋಗುತ್ತಲ್ಲ, ಸೊ ಅಷ್ಟೇ. ಅಲ್ಲಿ ಒಳಗಡೆ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ದರ್ಶನ ಆಯಿತು ಗೈಸ್. ಈಗ ಹೊರಡ್ತಾ ಇದ್ದೀವಿ ನಾವು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ್ಗೆ.
ಅಲ್ಲೇ ಎಲ್ಲೋರ ನೋಡ್ಕೊಂಡು ಹೊರಡ್ತೀವಿ. ಅಲ್ಲೋಗಿ ಅಲ್ಲೇನೇನಂತ ಹೇಳ್ತೀನಿ, ಹೋಗುವ ಬನ್ನಿ. ರೀಚ್ ಆದ್ವಿ. ಕೃಷ್ಣೇಶ್ವರ ಮುಂಚೆ ಇಲ್ಲಿ ಭದ್ರಮಾರುತಿ ಟೆಂಪಲ್ ಅಂತ ಬರುತ್ತೆ. ಇದು ಸ್ಲೀಪಿಂಗ್ ಹನುಮಾನ್ ಟೆಂಪಲ್ ಅಂತ ಚೆನ್ನಾಗಿದೆ. ಇದು ವಿಸಿಟ್ ಮಾಡಿ. ಅದು ಟೂರ್ ಪ್ಯಾಕೇಜಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೋಡಿ, ಇಲ್ಲೂ ಯಾರೋ ಶೇರಿಂಗ್ ಟೆಂಪೋಸ್ ಅಲ್ಲಿ ಬಂದಿದ್ದಾರೆ. ಚೆನ್ನಾಗಿದೆ, ನೋಡುವ ಬನ್ನಿ. ಇದೇ ಭದ್ರಮಾರುತಿ ಟೆಂಪಲ್. ಒಳಗಡೆ ಫೋಟೋಸ್ ಎಲ್ಲ ಅಲೋ ಇಲ್ಲ ಅನ್ಸುತ್ತೆ. ಇಲ್ಲೆಲ್ಲ ತುಂಬಾ ಮಂಕೀಸ್ ಇದೆ. ಇದೊಂಥರ ಬೇರೆ ಸ್ಪೀಶೀಸ್, ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಆಮೇಲೆ ಇದಾದ್ಮೇಲೆ ಕೃಷ್ಣೇಶ್ವರ ಹೋಗ್ತೀವಿ. ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ, ಇನ್ನೇನೋ ಒಂದು 5-6 ಕಿಲೋಮೀಟರ್ಸ್. ಅಲ್ಲಿ ಕೃಷ್ಣೇಶ್ವರದಲ್ಲಿ ಊಟ ಸಿಗುತ್ತೆ ಅಂತ ಹೇಳಿದರೆ, ನೋಡ್ತೀವಿ. ಸೊ ಹೋಗುವ ಬನ್ನಿ. ಕೃಷ್ಣೇಶ್ವರ ರೀಚ್ ಆದ್ವಿ. ಇಲ್ಲಿ ದರ್ಶನ ಮಾಡ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಅಲ್ಲಿ ನೋಡಿ, ಅಲ್ಲೇ ಇದೆ ಕೃಷ್ಣೇಶ್ವರ. ಇಲ್ಲಿ ಈಗ ರೀಚ್ ಆದ್ವಿ. ಇಲ್ಲಿ ದರ್ಶನ ಒಂದು 30 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ. ಸೊ ಇಲ್ಲೇನು ಪ್ರಸಾದ ಅದೇನು ಇಲ್ವಂತೆ, ಆಚೆ ತಿನ್ಕೋಬೇಕು. ಹೋಗುವ ಬನ್ನಿ. ಇದು ಆರ್ಡರ್ ಎಲ್ಲ ಹೇಳ್ಬೇಕಂದ್ರೆ 12th ಲಾಸ್ಟ್ 12ನೇ ಜ್ಯೋತಿರ್ಲಿಂಗ ಇದು. ದರ್ಶನ ಆಯ್ತು, ಒಂದು 30 ಮಿನಿಟ್ಸ್ ಅಲ್ಲಿ ಆಗೋಯ್ತು. ಜನ ಕಡಿಮೆ ಇದ್ರು ನಾವು ಹೋದಾದ್ಮೇಲೆ ಜಾಸ್ತಿ ಜನ ಆದ್ರು. ಇಲ್ಲಿ ಊಟ ಇಲ್ಲ, ಆಗ್ಲೇ ಹೇಳಿದಾಗೆ. ಈಗ ಎಲ್ಲೋರ ಕೇರ್ಸ್ಗೆ ಹೋಗ್ತಾ ಇದೀವಿ. ಇಲ್ಲಿ ಏನಂದ್ರೆ ದಿಸ್ ಇಸ್ ದ ಓನ್ಲಿ ಜ್ಯೋತಿರ್ಲಿಂಗ ಟೆಂಪಲ್ ವೇರ್ ವಿ ಕ್ಯಾನ್ ಟಚ್ ದ ಲಿಂಗ. ಅಂದ್ರೆ ನಾವು ಮುಟ್ಟಬಹುದು, ಇಲ್ಲಿ ನಾವೇ ಮುಟ್ಟಿ ಅಭಿಷೇಕ ಎಲ್ಲ ಮಾಡ್ಬೋದು ಇದೊಂದು ಜ್ಯೋತಿರ್ಲಿಂಗದಲ್ಲಿ. ಸೊ ಅದಕ್ಕೆ ಸ್ವಲ್ಪ ದರ್ಶನ ಲೇಟ್ ಆಗುತ್ತೆ. ಹೀಗೆ ಹೋಗುವ ಬನ್ನಿ ಎಲ್ಲೋರ ಕೇರ್ಸ್ಗೆ. ಒಳಗಡೆ ಫೋನ್ಸ್ ಎಲ್ಲ ತಗೊಳೋಂಗಿಲ್ಲ ಎಲ್ಲೂ. ಹೋಮ್ ಸ್ಟೇ ಅಂತೀವಿ, ರೂಮು. ನಾವು ರೀಚ್ ಆಗಿದ್ದು 6 o'clock ರೀಚ್ ಆದ್ವಿ ನಾವು ಆ್ಯಕ್ಚುಲಿ. ಬಟ್ ಇಲ್ಲಿ ಸ್ವಲ್ಪ ಆಚೆ ಹೋಗಿದ್ವಿ, ಹಂಗೆ ಸುತ್ತಾಡೋಣ ಅಂತ. ಈಗ ಮತ್ತೆ ಹೋಗ್ತಾ ಇದ್ದೀವಿ. ಅದು ಆಚೆ ಹೋಗಿದ್ದು ಈಗ ತಿಂಡಿ ತಂದ್ಕೊಳ್ಳೋಣ ಅಂತ ಅಜ್ಜಿಗೆ. ಈಗ ನಾವು ಹಂಗೆ ಸ್ವಲ್ಪ ಟೆಂಪಲ್ಗೆ ಹೋಗಿ, ಆಲ್ರೆಡಿ 8:30 ಆಗಿದೆ. ಟೆಂಪಲ್ಗೆ ಹೋಗಿ ಸುತ್ತಮುತ್ತ ಸ್ವಲ್ಪ ಹಂಗೆ ಕೂತಿದ್ದು ರಿಫ್ರೆಶ್ ಆಗುತ್ತೆ. ಆಮೇಲೆ ಏನೇನು ಇದೆ ನೋಡ್ಕೊಂಡು, ಹಂಗೆ ಸುಮ್ಮನೆ ನೋಡ್ಕೊಂಡು ಕೂಲ್ ಇರುತ್ತೆ ವೆದರ್ ಅಂತ ನೋಡ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಅಷ್ಟೇ, ಅಲ್ಲಿ ಊಟ ಏನಾದರೂ ಇದ್ರೆ ತೋರಿಸ್ತೀನಿ, ಟಿಪ್ಸ್ ಹಾಕ್ತೀನಿ ನೋಡುವ. ಇದೆ ಅದು ಚಿಲುಕಲೂರಿ ಪೇಟ ನಿತ್ಯದಾನ ಏನದು ಛತ್ರಂ. ತುಂಬ ಚೆನ್ನಾಗಿದೆ ಊಟ ಮಾತ್ರ. ನಿಮಗೆ ಪ್ಯೂರ್ ಆಂಧ್ರ ಸ್ಟೈಲ್ ಬೇಕಾದರೆ ನಿಜವಾಗ್ಲೂ ಚೆನ್ನಾಗಿದೆ. ಸ್ವಲ್ಪ ಸ್ಟ್ರಿಕ್ಟ್ ಅಷ್ಟೇ ಅಲ್ಲಿ ಇಲ್ಲಿ ಊಟ ಬಡಿಸೋವಾಗ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿದೆ ಟೇಸ್ಟು.
ಆ್ಯಂಡ್ ಪಾರ್ಸಲ್ ಬೇಕಿದ್ರು ಟ್ರೈನ್ ಜರ್ನೀಸ್ಗೆಲ್ಲ ಕೊಡ್ತಾ ಇರುತ್ತೆ ಪೇಡೆ ಪಾರ್ಸಲ್ ಎಲ್ಲ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಇದು ಇಲ್ಲೇ ಮೇನ್ ರೋಡಲ್ಲಿ ಬರುತ್ತೆ, ಬಸ್ ಸ್ಟಾಪ್ ಪಕ್ಕನೇ, ಎಲ್ಲಿ ಕೇಳಿದ್ರು ಹೇಳ್ತಾರೆ. ಮೇನ್ಲಿ ಹೋಟೆಲ್ ಸರವಣ ಭವನ ಎದುರುಗಡೆ ರೋಡಲ್ಲಿ ಬಂದರೆ ಸಿಗುತ್ತೆ ಗೈಸ್. ಹೇಳ್ದಾಗೆ ಊಟ ತುಂಬ ಚೆನ್ನಾಗಿತ್ತು, ಎಕ್ಸ್ಟ್ರೀಮ್ ಟೇಸ್ಟ್ ಅಂತ ಹೇಳ್ತೀನಿ. ಅದರಲ್ಲೂ ದಾಲ್ ಹಾಕ್ತಾರೆ, ಅದು ಆಂಧ್ರ ಸ್ಟೈಲಲ್ಲಿ ಪಪ್ಪು ಅಂತೀವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈಗ ನಾವು ಟೆಂಪಲ್ ಹತ್ರ ಹೋಗೋಕ್ಕಾಗಲಿಲ್ಲ, ಇಲ್ಲೇ ಆಲ್ಮೋಸ್ಟ್ 9:30 ಆಯಿತು, ಕ್ಲೋಸ್ ಆಗಿಬಿಟ್ಟಿರುತ್ತೆ. ಹಾಗೆ ಸುತ್ತಾಡ್ತಾ ಇದೀವಿ ಇಲ್ಲೇ ಸಿಟಿ ಒಳಗಡೆ. ತುಂಬ ಚೆನ್ನಾಗಿದೆ ವೈಬ್ಸ್ ಮಾತ್ರ, ಕೂಲ್ ವೆದರು. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಆದಷ್ಟು ನನ್ನ ಕೈಯಲ್ಲಿ ವ್ಲಾಗ್ ಮಾಡಿ ಇನ್ಫಾರ್ಮೇಷನ್ ಏನು ಅಷ್ಟು ಶೇರ್ ಮಾಡಿಲ್ಲ, ಬಟ್ ಆದಷ್ಟು ವ್ಲಾಗ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. Like, share and subscribe. See you in the next vlog guys. Until then, take care. Tata, bye bye.